ಸತಿ ಕೊಡ್ತೇವೆ ಫಸ್ಟ್ ಖುಷಿ ಇದೆ. ಹೌದು, ತುಂಬಾನೇ ಇಷ್ಟ. ಚಿಕ್ಕ ಹುಡುಗನಿಂದನೂ ತುಂಬಾ ಇಷ್ಟ. ಅವರು ತಂದೆ ಅವರು ಅಂದ್ರೆ ತುಂಬಾನೇ ಇಷ್ಟ. ಚಿಕ್ಕದಿಂದನೂ, ಚಿಕ್ಕ ಮಕ್ಕಳಿಂದ ಅವ್ರು ನೋಡ್ಕೊಂಡೆ ನಾವು ಬೆಳೆದಿರೋದು. ಅವ್ರು ನೋಡ್ಕೊಂಡೆ ನಾವು ಏನೇ ಒಂದು ಇದು ಮಾಡಿದ್ರು ಅವ್ರಂಗಿರ್ಬೇಕು, ಇದಾಗಿರ್ಬೇಕು ಅನ್ನೋದು ಅಷ್ಟೇ. ತುಂಬಾ ಮಿಸ್ ಮಾಡ್ಕೊತೀವಿ. ಇಲ್ಲ, ನಾನು ಮಾತಾಡ್ತೀನಪ್ಪ. ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದರು. ಹಳೆ ಬ್ಲಡ್ ಹೋದ್ರೆ ಹೊಸ ಬ್ಲಡ್ ಬರುತ್ತೆ ಮನುಷ್ಯಂಗೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ಅಯ್ಯೋ ರಕ್ತ ಎಲ್ಲ ಹೋಗ್ಬಿಡುತ್ತೆ, ಏನು ಹೋಗಲ್ಲ. ನಮ್ಗೆ ಇವಾಗ ಒಂದು ಸ್ವಲ್ಪ ಏನಾದರೂ ಒಂದು ಹಳೆ ಬ್ಲಡ್ ಹೋದ್ರೂ ಹೊಸ ಬ್ಲಡ್ ಬರುತ್ತೆ. ಲೇಡೀಸ್ ಒಂದು 4 ತಿಂಗಳಿಗೆ ಒಂದ್ಸತಿ ಕೊಡಬೇಕು. ಅಪ್ಪು ಅಂದರೆ ನಂಗೆ ತುಂಬ ಇಷ್ಟ ಮೇಡಮ್. ನನಗೆ ಅದಕ್ಕೆ ಅಪ್ಪು ನೋಡಿ, ನಮ್ಮ ಫ್ರೆಂಡು ಇವಳು ಭಯಪಟ್ಕೊಂತ ಇದ್ಲು, ಏನಾಗಲ್ಲ ಅಪ್ಪು ಇದಕ್ಕೆ ನಾನು ನೋಡಿ ಅವ್ರು ಇದ್ರ ದಿವಸನೂ ಬರ್ತೀನಿ, ಸತ್ತಿ ದಿವಸನೂ ಬರ್ತೀನಿ, ಯಾವಾಗಲೂ ಬರ್ತಾ ಇರ್ತೀನಿ. ನಮ್ಗೆ ತುಂಬ ಇಷ್ಟ ಮೇಡಮ್. ನನಗೆ ಅಂದರೆ ಅವಾಗಲಿಂದ ನನ್ನ ಸಣ್ಣ ಹುಡುಗಿಂದ ಅವನು ಅಪ್ಪು ಇಷ್ಟ. ಮೇಡಮ್ ಅವ್ರು ಸತ್ತಿದ ದಿವಸ 3 ದಿವಸ ಊಟ ಮಾಡಲ್ಲ ನನ್ನ ಮಗಳು. ನಾನು ಅಯ್ಯೋ ಅವಳು ಹತ್ಕೊಂಡು ಹಿಂಗೆ ಚೆಚ್ಕೊಂಡು ನನ್ನ ಮಗಳು ಚೆನ್ನಾಗಿರುತ್ತೆ ಮೇಡಮ್. ಅಪ್ಪು ಅಂದ್ರೆ ಇಷ್ಟ ಮೇಡಮ್ ನನಗೆ. ಮೇಡಮ್ ನಾನು ಫುಲ್ಲುನೇ ಎಲ್ಲ ಮಾಡಿಬಿಟ್ಟಿದ್ದೀನಿ, ಬಾಡಿನೇ ಫುಲ್ ದಾನ ಮಾಡಿಬಿಟ್ಟಿದ್ದೀನಿ. ಅಂದರೆ ಏನು ಗೊತ್ತಾ ಮೇಡಮ್, ಇವಾಗ ಒಂದು ಮನುಷ್ಯ ಸತ್ತರೆ ಒಂದು 15 ವರ್ಷೊತ್ತಿಗೆ ಮಣ್ಣು ತಿನ್ಕೊಂಡು ಹೋಗುತ್ತೆ. ಸುಟ್ಟರೆ ಒಂದು ದಿವಸನೇ ಬೂದಿ, ಸ್ವಲ್ಪ ಬಿಡ್ತಾರೆ, ಅದು ತಗೊಂಡಾಗ ಹಾಕ್ತಾರೆ. ಆದರೆ ನಾನು ಬಾಡಿ ಕೊಟ್ಟರೆ ಒಂದು 10 ಮಕ್ಕಳು. ನಾನು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ರಾಜರಾಜೇಶ್ವರಿಯಲ್ಲೇ ಕೆಲಸ. ಅಂದರೆ ಅದ್ರ ಇದೆಲ್ಲ ಗೊತ್ತು ನನಗೆ. ಆದರೆ ನನ್ನ ಬಾಡಿಲಿ ಒಂದು 10 ಮಕ್ಕಳು ವಿದ್ಯೆ ಕಲಿತಾರೆ. ಓಕೆನಾ? ಅಲ್ಲ ಮೇಡಮ್, ಇವಾಗ ಸತ್ತರೆ ಮಣ್ಣಿಗೆ ಹಾಕಿದ್ರೆ ಮಣ್ಣು, ಸುಟ್ಟರೆ ಬೂದಿ. ಆದರೆ ನಮ್ಮ ಬಾಡಿ ಒಂದು ಮೆಡಿಕಲಿಗೆ ಕೊಟ್ಟರೆ ಒಂದು 10 ಮಕ್ಕಳು ವಿದ್ಯೆ ಕಲಿತಾರೆ. ಹಂಗಂತ ನಂದು ತಲೆ ನೋಡ್ರಿ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋ ಥರ ಬಂದಿದ್ದೀನಿ ಮೇಡಮ್. ನಾನು ದೇವ್ರ ಥರನೇ ನೋಡ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬೆಳಗ್ಗೆನೇ ಮನೇಲಿ ಒಂದು ಗಂತ್ಕಡ್ಡಿ ಹಚ್ಚಿ ಅಪ್ಪು ನೋಡೋಕೆ ಬಂದಿದ್ದೀನಿ. ಅಪ್ಪು ಅವರ ಅಭಿಮಾನಿ, ಅಪ್ಪಟ ಅಭಿಮಾನಿ. ನಾನು ಹೆಂಗೆ ಅಂದರೆ ಇದೇ ಫಸ್ಟು. ನಾನು ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಎಲ್ಲೂ ಕೊಡೋದು ಇಲ್ಲ. ಮೊನ್ನೆ ಸಲಿನೂ ಅಪ್ಪು ಬಡೆಗೆ ಬಂದು ಕೊಟ್ಟಿಲ್ಲ. ನಾನು ಹೇಳೋದಂದರೆ ಅಪ್ಪು ಅಭಿಮಾನಿ ಹೆಂಗೆ ಅಂದರೆ ಅಪ್ಪು ಒಂಥರ ದೇವ್ರಿದ್ದಂಗೆ. ನಾನು ಹೇಳೋದಷ್ಟೇ. ದೇವರು ಅಂದರೆ ಅವರು ಮಾತಲ್ಲ ಅಷ್ಟೇ, ಎಲ್ಲ ಮನಸ್ಸಲ್ಲೂ ಇದ್ದಾರೆ, ಕಣ್ಣಲ್ಲೂ ಇದ್ದಾರೆ, ಕಣ್ಣು ಮುಂದೆನೂ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂಥರ ದೇವ್ರ ಸಮಾನ. ನಮ್ಮ 4 ಜನ ಅಂದರೆ ಅವರು ಅನಾಥಾಶ್ರಮಗಳಿದ್ದಾವೆ, ಸ್ಕೂಲ್ಗಳು ಕಟ್ಸಿದ್ದಾರೆ. ಆ ಥರ ದೇವ್ರಿದ್ದಂಗೆ. ನಾನು ಹೇಳೋದು ಒಂದೇ ಮಾತೆ, ಅವರು ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡಿದ್ದಾರೆ. ನಾವು ಒಳ್ಳೇದು ಮಾಡಬೇಕಷ್ಟೇ. 4 ಜನಕ್ಕೆ ಸಹಾಯ ಮಾಡಬೇಕು, 4 ಜನನ ಒಳ್ಳೇದು ಬಯಸಬೇಕು ಅಂದರೆ ಯಾರನ್ನ ನೋಡಿದಾಗ ದೊಡ್ಡವ್ರಿಗೆ ಗೌರವ ಕೊಡಬೇಕು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿ ಅಂತ ಹೇಳ್ತೀನಿ. 4 ಮಾತು ಮುಗಿಸ್ತೀನಿ. ಸರ್, ಈಗ ಬೆಳಗ್ಗೆಯಿಂದ ಎಷ್ಟು ಜನ ಬಂದು ರಕ್ತದಾನ ಮಾಡಿದ್ದಾರೆ? 40 ಮೆಂಬರ್ಸ್ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ ತನಕನೂ. ಆಲ್ಮೋಸ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು 100+ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಬೇರೆ ಬ್ಲಡ್ ಬ್ಯಾಂಕೆಲ್ಲ ಇದೆ, ಅದೆಲ್ಲ ಸೇರಿ 1000+ ಆಗ್ಬೋದು. ನಮ್ಮ ಬ್ಲಡ್ ಬ್ಯಾಂಕಲ್ಲೇ ಇದೊಂದರಲ್ಲೇ 100+ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್. ಪ್ರತಿ ವರ್ಷ ಬರ್ತಿರ್ತೀವಿ, ಪ್ರತಿ ವರ್ಷವೂ ಆಗಿರುತ್ತೆ. 100+ ಆಗ್ತಿದೆ. ಬರ್ತ್ಡೇಗೂ ಬರ್ತೀವಿ ಮತ್ತು ಅವರ ಪುಣ್ಯಸ್ಮರಣೆಗೂ ಬರ್ತೀವಿ. 2 ಟೈಮಲ್ಲೂ ಮಾಡ್ತೀವಿ. ಯಾಕೆಂದರೆ ಅಟ್ಲೀಸ್ಟ್ ಈಗ ಕೊಟ್ಟು ಹೋಗ್ಬೇಕಾದ್ರೆ ಡೊನೇಟ್ ಮಾಡಿ ಹೋಗ್ಬೇಕಾದ್ರೆ ಟಿ ಶರ್ಟ್ ಹಾಕೊಂಡು ಹೋಗ್ಲಿ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಅವರಿಗೆ ಯಾರಾದರೂ ಹೋಗ್ಬೋದು, ಡೊನೇಟ್ ಮಾಡಿ ಬಂದವರಾದ್ರೂ ಆಗಿರ್ಬೋದು. ಒಂದು ಖುಷಿ ಅವ್ರಿಗೆ ಅಷ್ಟೇ, ಇನ್ನೇನಿಲ್ಲ ಅದರಿಂದ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಬಂದಮೇಲೆ ಆಲ್ಮೋಸ್ಟ್ ಒಂದು 40-50 ಕ್ವಶನರೀಸ್ ಇರುತ್ತೆ. ಆ ಕ್ವಶನರೀಸ್ ಎಲ್ಲ ಕೇಳಿ ಅದರಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನೆಕ್ಸ್ಟ್ ಅವರು ಬ್ಲಡ್ ಡೊನೇಷನ್ಗೆ ಬರೋದು. ಇಲ್ಲಾಂದರೆ ನಾವು ಇಲ್ಲೇ ರಿಜೆಕ್ಟ್ ಮಾಡ್ತೀವಿ. ಈಗ HP ಅಂತ ಬಂದರೆ ಎಷ್ಟಿದೆ ಬ್ಲಡ್ ಅಂತ ಬಂದರೆ ಅಬೌಟ್ 12.5 ಇದ್ದರೆ ಮಾತ್ರ ತೊಗೋಬೇಕು. 18 ಇಯರ್ಸ್ ಕಮ್ಮಿ ಇದ್ದರೆ ತೊಗೊಳ್ಳಲ್ಲ. ಅಪ್ ಟು 65 ಇಯರ್ಸ್ ತನಕ ತೊಗೋಬೋದು. 45 kg ಮೇಲಿದ್ರೆ ತೊಗೋಬೇಕು. ಫೀಮೇಲಿಗೆ ಬಂದು ಬೇರೆ ಕ್ವಶನರ್ಸ್ ಇರುತ್ತೆ. ಅದನ್ನೆಲ್ಲ ಕೇಳಿ ಅದರಲ್ಲೆಲ್ಲ ಎಲಿಜಿಬಲ್ ಆಯಿತು ಅಂದರೆ ಮಾತ್ರ ನೆಕ್ಸ್ಟ್ ಬ್ಲಡ್ ಡೊನೇಷನ್ಗೆ ಬರ್ತಾರೆ ಮೇಡಮ್. ಅವ್ರು ಸಾಮಾನ್ಯವಾಗಿ ಎಲ್ಲ ನೋಡಿದ್ದೀವಿ. ಈಗ ರೀಸೆಂಟಾಗಿ ಆಕಾಶ್ ಬಂದ, ಅದನ್ನು ಮತ್ತೆ ಕೂಡ ರಿಪೀಟ್ ನೋಡಿದ್ದೀವಿ ಮೇಡಮ್. ಬ್ಲಡ್ ಡೊನೇಟ್ ಮಾಡೋದ್ರಿಂದ 70% ಹಾರ್ಟ್ ಅಟ್ಯಾಕ್ ಆಗೋದು ಡಿಕ್ರೀಸ್ ಆಗುತ್ತೆ. ಬ್ಲಡ್ಡಲ್ಲಿರೋಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು, ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಲು, ಮತ್ತು ಸ್ಕಿನ್ ಅಲರ್ಜೀಸು, ಬೇರೆ ಡಿಸೀಸು ಇವೆಲ್ಲ ಕಮ್ಮಿ ಆಗ್ತವೆ. ಸೊ ಅದರಿಂದ ಬ್ಲಡ್ ಡೊನೇಟ್ ಮಾಡಬೇಕು. ಇನ್ನೂ ನಮ್ಮ ಜನಕ್ಕೆ ಬ್ಲಡ್ ಡೊನೇಟ್ ಮಾಡಿದ್ರೆ ನನಗೆ ಏನೋ ಆಗಿಬಿಡುತ್ತೆ, ನನಗೆ ಕಮ್ಮಿ ಇದೆ, ಆ ರೀತಿ ಮನಸ್ಥಿತಿ ಇದೆ. ಸೊ ಅದೆಲ್ಲ ಚೇಂಜ್ ಆಗ್ತದೆ.